ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸ್ಪೆಷಲ್ ಜಾಗನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ನಿಮಗೆ ತಮ್ನೇಲಲ್ಲಾಗಲಿ ಟೈಟಲ್ನಲ್ಲಾಗಲಿ ಇಲ್ಲಾಂದರೆ ಬ್ಯಾಕ್ಗ್ರೌಂಡಲ್ಲಾಗಲಿ ಗೊತ್ತಾಗಿರಬೇಕು. ಜಾಗ ಹೆಸರು ಪಂಜಾಬ್ ಬೀಟ್ಸ್ ಅಂತ. ಸೊ ಈ ಜಾಗ ಎಲ್ಲಿದೆ? ಇದು ನಮ್ಮೇರದಲ್ಲೇ ಇದೆ. ಇದು ವೈಟ್ಫೀಲ್ಡ್ ಹೊಸಕೋಟೆ ರೋಡ್ ಹೋಗ್ಬೇಕಾದ್ರೆ ಶ್ರೀಗಳ್ಳಿ ಹತ್ರ. ಹೌದು, ವೆಜ್ ಲವರ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ ಇದು. ಹೌದು, ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಸೊ ಪಂಜಾಬಿ ಸ್ಟೈಲ್ನಲ್ಲಿ ಪಂಜಾಬಿ ಕುಸಿನ್ಸ್ ಪ್ಯೂರ್ ವೆಜ್ ಮಾಡುವಂಥ ಜಾಗ. ಸೊ ಈ ಜಾಗನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಸಾಕಷ್ಟು ಖುಷಿ ಇದೆ ನಮಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ. ಅವರು ಈ ಹೋಟೆಲಲ್ಲಿ ಊಟ ಹೇಗಿದೆ ಮತ್ತು ಆಂಬಿಯನ್ಸ್ ಬಗ್ಗೆ ತಿಳ್ಕೊಂಬಿಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಪೂಜಾರಿ ಅಂತ. ಓಕೆ, ಇದು ಪ್ಯೂರ್ಲಿ ವೆಜ್. ಹೌದು ಸರ್. ಆರೋಗ್ಯಕ್ಕೆ ಒಳ್ಳೆ ಊಟ. ಸೋಯಾ ಆಗ್ಬೋದು, ಈ ಥರ ಸಿರಿಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥ ಈ ವಸ್ತು ನೋಡಿದೆ, ಭಾಳ ಚೆನ್ನಾಗಿತ್ತು. ಬಟ್
ಈ ಪನ್ನೀರ್ ಇದೆಯಲ್ಲ, ಪನ್ನೀರು ಬೇರೆ ಕಡೆ ಎಲ್ಲ ತಿಂತಾ ಇರ್ತೀನಿ ನಾನು, ಭಾಳ ಇಷ್ಟ ನನಗೆ. ಬಟ್ ಇಲ್ಲಿ ವೆರಿ ಡಿಫ್ರೆಂಟ್ ಆಗಿದೆ. ಓಕೆ. ಸಮಥಿಂಗ್ ವೆರಿ ಡಿಫ್ರೆಂಟ್ ಮೀನ್ಸ್ ಭಾಳ ಟೇಸ್ಟಿಯಾಗಿದೆ. ತಿಂತಾಯಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ನನಗೆ ಮನಸ್ತೃಪ್ತಿಯಿಂದ ಉಲ್ಲಾಸವಾಗಿ ನನಗೆ ಚೆನ್ನಾಗಿದೆ. ಇದು ನೋಡಿದೆ ಪಂಜಾಬಿ ಓಕೆ ಹೋಟೆಲ್ ಅಂತ, ಪ್ಯೂರ್ಲಿ ವೆಜ್ ಅಂತ ಇತ್ತು. ನಾನು ವೆಜಿಟೇರಿಯನ್ನು, ಹಂಗಾಗಿ ನನಗೆ ಭಾಳ ಇಷ್ಟ ಆಯಿತು. ನಾನು ಇವತ್ತು ಹ್ಯಾಪಿ. ಓಕೆ. ಏನು ಟೇಸ್ಟ್ ಮಾಡಿದ್ರಿ ಸರ್ ನೀವಿಲ್ಲಿ? ನಾನಿಲ್ಲೀಗ ಪುಲ್ಕ ಟೇಸ್ಟ್ ಮಾಡಿದೆ, ಪನ್ನೀರ್ ಕಡಾಯಿ ಟೇಸ್ಟ್ ಮಾಡಿದೆ, ಓಕೆ. ಆಮೇಲೆ ಜೀರಾ ರೈಸ್ನ ಟೇಸ್ಟಿ ಮಾಡಿದೆ. ಓಕೆ. ಭಾಳ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಮೃದುವಾಗಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ನಾನು ಮ್ಯಾನೇಜರ್ಗೆ ಕರೆದು ಹೇಳಿದೆ, ಇನ್ನೊಂದು ಸ್ವಲ್ಪ ರೈಸ್ ಒಂದು ಸ್ವಲ್ಪ ಹಾಡಿದೆ, ಸ್ವಲ್ಪ ಸ್ಮೂತ್ ಮಾಡಿ ಅಂತ ಹೇಳಿದೆ. ಅವ್ರು ಕೂಡ ರಿಸೀವ್ ಮಾಡಿ ನಾನು ಇದನ್ನು ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಐ ಆಮ್ ಹ್ಯಾಪಿ. ಚೆನ್ನಾಗಿದೆ, ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಫೈನಲಿ ಫಸ್ಟ್ ಸ್ಟಾರ್ಟರ್ ಬಂದಿದೆ, ಮಲೈ ಸೋಯಾ ಚಾಮ್. ಕನ್ನಡ ಸದ್ಯ? ಓಕೆ. ಫಸ್ಟು ಬಂದಿದೆ, ಇನ್ನೂ ಆರ್ಡ್ರ್ ಮಾಡಿರೋದು ಬರ್ತಾ ಇದೆ. ಸೊ ನೋಡ್ತಿದ್ರೆ ಹಾಗೆ ಟೆಂಪ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಫಸ್ಟು ಇದನ್ನು ಟೇಸ್ಟ್ ಮಾಡೋಣ ಅಂತ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಿಡ್ಕೊಂಡ್ರೆ ಹಾಗೆ ಜಾರ್ತಾ ಇದೆ, ಮತ್ತು ಆ ಸ್ಮೋಕಿ ಫ್ಲೇವರ್ ಕೂಡ ಹಾಗೆ ಮೂಗು ಬಿಡಿತಾ ಇದೆ. ಹಾಗೆ ನಾವು ನೋಡಿದ್ವಿ ತಂದೂರಿಂದ ಹಾಗೆ ಹಾಕಿ ಅಲ್ಲಿಂದ ತೊಗೊಂಬಂದರು, ಆ ಬೆಂಕಿ ಕಣ್ಣದಲ್ಲಿ ಸುಟ್ಟು ಈ ಸೋಯಾದಲ್ಲಿ ಮಾಡಿರೋದು ಇದು. ಇದ್ರ ಮೇಲೆಗಡೆ ಇರೋ ಕ್ರೀಮ್ ಬಂದ್ಬಿಟ್ಟು ಆ ಗೋಡಂಬಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ಹಾಕಿದ್ದಾರೆ, ಅದನ್ನು ಕೋಟ್ ಮಾಡಿರೋದು. ನೋಡಲಿಕ್ಕೆ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಕಟ್ ಮಾಡಿ ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಸೂಪರಾಗಿ ಮಾಡಿದ್ದಾರೆ. ವೆಜ್ ತಿನ್ನೋರ್ಗು ಅಷ್ಟೇ ಸಖತ್ತಾಗಿದೆ. ಬೋನ್ಲೆಸ್ ಚಿಕನ್ ಥರ ಇದು, ಹೆಲ್ತಿ ಫುಡ್ ಬೇರೆ ಇದು. ಸೊ ವೆಜ್ ಲವರ್ಸ್ಗಂತೂ ಸೂಪರಾಗಿ ಹೇಳಿ ಮಾಡಿಸಿದ ಜಾಗ ಇದು. ಕೊಬ್ಬರಿ ಕಟ್ಟಾಗ್ಬಿಡ್ತದೆ, ಎಳೆ ಕೊಬ್ಬರಿ ಇರುತ್ತಲ್ಲ ಆ ಥರ ಇದೆ. ಅಷ್ಟು ಸಾಫ್ಟಾಗಿದೆ. ಬಟ್ ಲೇಯರ್ ಬೈ ಲೇಯರು, ಇದ್ರ ಮೇಲಿರೋ ಲೇಯರ್ ಏನಿದೆ ಇದು ಮಾತ್ರ ಲೈಟಾಗಿ ಸ್ವಲ್ಪ ಖಾರ ಇದೆ. ಇನ್ನು ಒಳಗಡೆ ಎಲ್ಲನೂ ತಿಂದಾಗ ಅದು ಖಾರ ಇಲ್ಲ ಒಳಗಡೆ, ಪ್ಯೂರ್ ಸೋಯಾ ಹಾಗೇ ಇದೆ. ಸೂಪರಾಗಿದೆ ಟೇಸ್ಟ್. ಇನ್ನೊಂದು ವಿಷಯಕ್ಕೆ ಬರಬೇಕು ಅಂತಂದರೆ ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿಕೊಡ್ತಾರೆ. ನೋಡ್ತಿದ್ರೇ ತುಂಬ ಖುಷಿಯಾಗುತ್ತೆ. ಅದು ಆ ಗಾರ್ನಿಷ್ ಮಾಡಿಕೊಡೋ ಸ್ಟೈಲೇ ಇವ್ರದ್ದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೂಪರ್. ವೆಜ್ ಇಷ್ಟ ಬೀಳೋರು ಬೇಗ ಬಂದ್ಬಿಡಿ, ಸೂಪರಾಗಿದೆ. ಇದೀಗ ನನ್ನ ಸರದಿ. ಈಗ ನಾನೇನು ನಿಮಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ಇಲ್ಲಿನ ಪನ್ನೀರ್ ಟಿಕ್ಕಾ. ಈ ಪನ್ನೀರ್ ಬಗ್ಗೆ ಮಾತಾಡಲೇಬೇಕು. ಪನ್ನೀರ್ ಬಂದ್ಬಿಟ್ಟು ಇವರು ಇನ್ನೋಸ್ ಮಾಡ್ತಾರೆ. ಬೆಳಗಿನ ಜಾವ ಬಂದಿದ್ರೆ ಇದ್ರದ್ದು ಮೇಕಿಂಗ್ ಪ್ರೊಸೆಸ್ ಸಿಕ್ಕಿರೋದು ನಮಗೆ. ಬಟ್ ಆಲ್ಮೋಸ್ಟ್ ಮಾಡಿ ಇಟ್ಬಿಟ್ಟಿದ್ರು. ಫ್ರೆಶ್ ಪನ್ನೀರ್ ಮಾಡ್ತಾರೆ. ಇವರ ಗೂಗಲ್ ರಿವ್ಯೂಸ್ನಲ್ಲಿ ಅಷ್ಟೇ ತುಂಬ ಜನ ಪನ್ನೀರ್ ಬಗ್ಗೆ ಮಾತಾಡಿದ್ದಾರೆ. ತುಂಬ ಫ್ರೆಶ್ ಆಗಿರುತ್ತೆ, ಇವರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಒಂದು ಬೈಟು ಹಾಗೆ ಟೇಸ್ಟ್ ಮಾಡಿಬಿಡ್ತೀನಿ. ಟೊಮೆಟೊ ಜೊತೆ ಸಿಕ್ಕಿದೆ. ಸೊ ಈ ಪನ್ನೀರು ಒಂದು ಬೈಟ್ ತೊಗೊಂಡು ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಕಚ್ಚಿದ ತಕ್ಷಣ ಸ್ಮೋಕಿ ಫ್ಲೇವರು, ಆಮೇಲೆ ಈ ಪಿಕ್ಕಲ್ದು ಒಂದು ಫ್ಲೇವರ್ ಬರುತ್ತೆ. ಆ ಒಂದು ಮಸಾಲೆ ಸಖತ್ತಾಗಿದೆ. ಜೀರಿಗೆ ಅಲ್ಲಲ್ಲಿ ಸಣ್ಣ ಬೈಟ್ ಸಿಗುತ್ತೆ. ಟೊಮೆಟೊ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಸ್ವೀಟ್ನೆಸ್ಸು ಇತ್ತು ಟೊಮೆಟೊದು. ಫಾರ್ಮ್ ಟೊಮೆಟೊ ಹಾಕಿದ್ರು, ಅದಕ್ಕೆ ಸ್ವಲ್ಪ ಸ್ವೀಟ್ ಇತ್ತು. ನಾಟಿದೇನಾದರೂ ಬೆಳೆಸಿದರೆ ಸ್ವಲ್ಪ ಉಳಿದಿರೋದೇನೋ. ಬಟ್ ತುಂಬ ಚೆನ್ನಾಗಿದೆ. ಮಸ್ಟ್ರೆ ಅಂತಲೇ ಹೇಳಬೇಕು ಇದನ್ನು. ಎಷ್ಟೊಂದು ದೊಡ್ಡ ಕ್ಯೂಬ್ಗಳು ಈ ಬೆಲೆಯಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವರ್ತ್ ಅನಿಸುತ್ತೆ. ವೆಜ್ ಲವರ್ಸು ಖಂಡಿತ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ತುಂಬ ಒಂದು ಒಳ್ಳೆಯ ಬೆಲೆಗೆ ಈ ಥರ ಒಂದು ಅಥೆಂಟಿಕ್ ಪಂಜಾಬಿ ಡಿಶಸ್ ಸಿಗ್ತಾಯಿದೆ ಅಂದರೆ ನಾವು ವಿಸಿಟ್ ಮಾಡಲೇಬೇಕು. ನೀವು ಏನಾದರೂ ಈ ಥರ ಡಿಶ್ ನೀವು ಸವಿಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಸೊ ಈಗ ಈ ಪನ್ನೀರನ್ನ ಮುಗಿಸ್ಬಿಟ್ಟು ನಾನೊಂದು
ಸ್ಪೆಷಲ್ ರೋಟಿ ತರಿಸ್ಕೊಂಡಿದ್ದೀನಿ, ಬ್ರೆಡ್ಡು. ಸೊ ಅದ್ರ ಜೊತೆಯಲ್ಲಿ ಒಂದು ಪನ್ನೀರ್ದೇ ಒಂದು ಮಸಾಲೆ ಇದೆ, ಕಾಂಬಿನೇಷನ್ ಮಾಡಿ ನಿಮಗೆ ತಿಂದು ಹೇಳ್ಬಿಡ್ತೀನಿ ಹೇಗಿದೆ ಅಂತ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಶ್ರೂಮ್ ಮೇಕಿಂಗಲ್ಲಿ ನೋಡ್ತಿದ್ವಿ ಇದ್ರ ನಾನು. ಈ ಮಶ್ರೂಮಲ್ಲಿ ಮೇಲೆಗಡೆ ಬರುತ್ತಲ್ವ, ಅದನ್ನು ಮಾತ್ರ ತೊಗೊಳ್ತಿದ್ರು. ಆ ಕೆಳಗಡೆ ಕಡ್ಡಿ ಬರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಮೇಲೆ ಇರೋದು ಮಾತ್ರ ತೊಗೊಂಡು, ಎರಡು ತೊಗೊಂಡು ಅದ್ರ ಒಳಗಡೆ ಬಟಾಣಿ ಮತ್ತು ಸ್ವಲ್ಪ ಮಸಾಲೆ ಹಾಕಿ, ಅದಕ್ಕೆ ಸ್ವಲ್ಪ ಚೀಸ್ ಹಾಕಿ ಕ್ಲೀನಾಗಿ ಸ್ಟಫ್ ಮಾಡಿ ಅದನ್ನು ಕ್ಲೀನಾಗಿ ನೋಡಿ ತಂದೂರು ಮಾಡಿ ಕೊಟ್ಟಿದ್ದಾರೆ. ಕ್ಲೀನಾಗಿ ತಂದೂರು ಮಾಡಿ ಕೊಟ್ಟಿದ್ದಾರೆ ನೋಡಿ. ಆ ಸ್ಮೋಕಿ ಘಮ ಆ ಮೂಗ್ಗೆ ಬಿಡಿತಾ ಇದೆ. ಹಾಗೆ ಮುಟ್ಟಿದ್ರೂ ಎಷ್ಟು ಸಾಫ್ಟಾಗಿದೆ. ತೋರಿಸೋಣ ಅದನ್ನು ಒಳಗಡೆ ಏನು ಸ್ಟಫ್ ಮಾಡಿದ್ದಾರೆ ಅಂತ ನೋಡಿ. ಕಾರ್ನ್ ಇದೆ, ಬಟಾಣಿ ಇದೆ, ಲೈಟಾಗಿ ಒಂದು ಸ್ವಲ್ಪ ಮಸಾಲೆ ಹಾಕಿದ್ರು. ಮಸಾಲೆ ಹಾಕಿ ಆ ಚೀಸ್ ಸ್ವಲ್ಪ ತುರಿದ್ಬಿಟ್ಟು ಹಾಕಿದ್ರು. ಒಂದು ಕ್ಯಾಪ್ಸಿಕಮ್ ಜೊತೆಯಲ್ಲಿದೆ. ಒಂದು ದೊಡ್ಡ ಬೈಟ್ ಹೋಗ್ಬಿಡ್ತೀನಿ ಈಗ. ಕ್ಯಾಪ್ಸಿಕಮ್ ಸ್ವಲ್ಪ ಖಾರ, ಒಂದು ಬೈಟ್ ಅಂತ ಇಟ್ಕೊಂಡೆ. ಅದರೊಳಗಡೆ ಎಲ್ಲನೂ ಏನು ತುಂಬಿದ್ರಿ ಆ ಮಸಾಲೆ ಬಟಾಣಿ ಎಲ್ಲನೂ ಆಗಿದ ತಕ್ಷಣ ಇನ್ನೂ ಬಾಯಿ ತುಂಬ ಹಾಗೆ ಸ್ಪ್ರೆಡ್ ಆಗಿಬಿಡ್ತದೆ ನನಗೆ. ಬಟ್ ಆ ಕ್ಲೀನಾಗಿ ಬೆಂಕಿಯಲ್ಲಿ ಸುಟ್ಟಿರೋದಕ್ಕೋಸ್ಕರ ಆ ಮಶ್ರೂಮು, ಆ ಫ್ಲೇವರು, ಆ ಸ್ಮೋಕಿ ಫ್ಲೇವರು ಹಾಗೆ ಬರ್ತಾಯಿದೆ. ಬಟ್ ಆ ಕ್ಯಾಪ್ಸಿಕಮ್ ತಿಂದಿದ್ದು ಸ್ವಲ್ಪ ಖಾರ, ಬಟ್ ಒಳಗಡೆ ಎಲ್ಲ ತುಂಬ ಜ್ಯೂಸಿ ಆಗಿದೆ. ಆ ಚೀಸೆಲ್ಲ ಹಾಕಿದ್ದು ತುಂಬ ಜ್ಯೂಸಿ ಆಗಿದೆ. ಬಟ್ ಹೆವಿ ಟೇಸ್ಟು, ತುಂಬಾ ಮಜಾ ಕೊಡ್ತಾಯಿದೆ. ಸೂಪರ್. ಇದನ್ನು ಖಂಡಿತವಾಗ್ಲೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದನ್ನು ನೀನು ಹೇಳ್ದಂಗಿಲ್ಲ, ವೆಜ್ ಲವರ್ಸ್ಗೆ ಇಲ್ಲಿ ಬಂದರೆ ಮೋಸನ ಇಲ್ಲ, ಸಖತ್ ಎಂಜಾಯ್ ಮಾಡ್ಬೋದು. ಸೂಪರ್. ಎಷ್ಟು ವೆರೈಟಿಗಳು ಇರೋದಿಲ್ಲಿ. ಸೂಪರ್. ದುಳ್ದಮಕ. ಅದ್ಭುತ ಗುರು. ಸೂಪರ್. ಒಳ್ಳೆ ದೀಪಾವಳಿಯಲ್ಲಿ ದೇವ್ರಿಗೆ ನಾವು ಪೂಜೆ ಮಾಡೋಕ್ಕೆ ತೊಗೊಂಡು ಹೋಗ್ತೀರಿ. ಆ ಥರ ಮರಗಳು ಕೊಟ್ಟಿದ್ದಾರೆ ಇಲ್ಲಿ. ಮರಗಳಲ್ಲಿ ಸಪ್ಲೈ ಮಾಡ್ತಾಯಿದ್ದಾರೆ. ಮರ ಅಂತಾರೆ ನಮ್ಮಲ್ಲಿ. ಸೊ ಆ ಮರದಲ್ಲಿ ಸಪ್ಲೈ ಮಾಡೋದು ತುಂಬ ಖುಷಿ ಆಗ್ತಾಯಿದೆ. ಚೂರು ಚೂರು ಪರೋಟ ಅಂತ ಕೊಟ್ಟಿದ್ದಾರೆ. ಸೊ ಪರೋಟನೂ ಚೂರು ಚೂರಾಗಿ ಮಾಡಿದ್ದಾರೆ. ಸೊ ಆ ಪರೋಟ ಕೂಡ ಚೂರು ಚೂರಾಗಿ ಮಾಡಿದ್ದಾರೆ. ಅದನ್ನು ಒಂದು ಪರೋಟದಲ್ಲಿ 4 ಪೀಸು, ಅದ್ರ ಜೊತೆಯಲ್ಲಿ 2 ದೊಡ್ಡ ದೊಡ್ಡ ಪೀಸು ಬೆಣ್ಣೆ ಕೊಟ್ಟಿದ್ದಾರೆ. ಯಾವುದೇ ಪಂಜಾಬಿ ಡಾಬಾ ಅಥವಾ ಪಂಜಾಬಿ ರೆಸ್ಟೋರೆಂಟ್ಗೆ ಹೋಗಿ ಈ ದಾಲ್ ಮಖನಿ ತಿಂದಿಲ್ಲ ಅಂದರೆ ಆ ದೇವರೇ ಮೆಚ್ಚೋದಿಲ್ಲ. ಸೊ ಅದ್ರ ಮೇಲೆಗಡೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಒಳ್ಳೆ ಸ್ಪೈಡರ್ ಬಿಟ್ಟಾಗಿ ಬಿಟ್ಟಿದ್ರು ಆಗಲೇ ಆ ಕ್ರೀಮಿಯಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಗಾರ್ನಿಷ್ ಮಾಡಿಕೊಟ್ಟಿದ್ರು. ಖುಷಿಯಾಗೋಯ್ತು. ಸತ್ಯ ಹಾಕ್ಕೊಂಬಿಡೋಣ ಬೇಗ. ಚೂರು ಚೂರು ಪರೋಟ. ಈ ಚೂರು ಚೂರು ಪರೋಟ ಲೇಯರ್ಸ್ ನೋಡಿ, ಎಷ್ಟು ಲೇಯರ್ಸ್ ಇದೆ. 1 2 3 4 ಲೇಯರ್ಸು. ಮೇಲೆಗಡೆ ಬಿಳಿ ಎಳ್ಳು ಯಥೇಚ್ಛವಾಗಿ ತುಂಬ ಜಾಸ್ತಿ ಬಿಳಿ ಎಳ್ಳು ಹಾಕಿದ್ದಾರೆ. ಅದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣ ತುರಿದು ಚೆನ್ನಾಗಿ ಅದ್ರ ಮೇಲೆ ಹಾಕಿದ್ದಾರೆ. ಬಟ್ ಆ ತುಪ್ಪ, ಆ ಬಟರ್ ಹಾಕಿರೋದು, ಆ ತುಪ್ಪ ಯಾವ ಥರ ಕಾಣ್ತಿದೆ, ಆ ಬೆಂಕಿಯಲ್ಲಿ ಸುಟ್ಟಿರೋದು ಆ ಮೇಲೆಗಡೆ ಕೆಂಪಿಗೆ ಯಾವ ಥರ ಚೆನ್ನಾಗಿ ಬರ್ನ್ ಆಗಿದೆ ನೋಡಿ. 2 ಬೆರಳಲ್ಲಿ ಆರಾಮಾಗಿ ಕಟ್ ಮಾಡಿಬಿಟ್ಟೆ. ಚೆನ್ನಾಗಿ ನೆನೆಸಿದ್ದೀನಿ ಆ ದಾಲ್ ಮಖನಿ ಜೊತೆ ಈ ಚೂರು ಚೂರು ಪರೋಟಾನ. ಸೊ ಟೇಸ್ಟ್ ಮಾಡೋಣ. ಒಂದು ಬೈಟ್, ದೊಡ್ಡ ಬೈಟ್ ತೊಗೊಳ್ಳೋಣ ಒಂದು. ಈ ದಾಲ್ ಮಖನಿ ಮಾಡೋ ಟೈಮಲ್ಲಿ ನೋಡಿದೆ ಸ್ವಲ್ಪ ಸಕ್ಕರೆ ಹಾಕಿದ್ರು. ಸಕ್ಕರೆ ಹಾಕಿದ್ರು, ಅದಕ್ಕಿಂತ ಸ್ವಲ್ಪ ಖಾರ ಇಲ್ಲ, ಲೈಟಾಗಿ ಸ್ವಲ್ಪ ಸ್ವೀಟ್ ಆಗಿದೆ ದಾಲ್ ಮಖನಿ. ಇನ್ನೊಂದು ಹೆಚ್ಚಾಗಿ ತುಪ್ಪ ಮತ್ತು ಬೆಣ್ಣೆ ಹಾಕೋದ್ರಿಂದ ಆ ಫ್ಲೇವರು ಫಸ್ಟೇ ಹೊಡೆಯುತ್ತೆ, ಆ ತುಪ್ಪ ಮತ್ತು ಬೆಣ್ಣೆ ಫ್ಲೇವರು. ಮತ್ತು ಇದಕ್ಕೆ ಬರೋದಾದರೆ ಈ ಪರೋಟಾಗೆ ಚೂರು ಚೂರು ಪರೋಟ ತುಂಬ ಕ್ರಿಸ್ಪಿಯಾಗಿದೆ. ಮೇಲೆಯಿಂದ ಕಡಕ್ಕು, ಒಳಗಡೆ ಸಾಫ್ಟು. ಈ ದಾಲ್ ಮಖನಿ ಜೊತೆ ತಿಂದರೆ ಬೆಣ್ಣೆ ಸೂಪರ್ ಸಾಫ್ಟು. ಸೂಪರ್ ಗುರು. ಅದ್ಭುತ. ನಾನು ಇದನ್ನು ಖಾಲಿ ಮಾಡ್ತೀನಿ. ಈ ಡಿಶ್ ಹೆಸರು ಚಟಕ್ದಾರ್ ಪನ್ನೀರ್ ಅಂತ. ಸೊ ಇಲ್ಲಿನ ಸ್ಪೆಷಲ್ಲು, ತುಂಬ ಜನ ಲೈಕ್ ಮಾಡುವಂಥ ಒಂದು ಡಿಶ್ ಅಂತ ಇದು. ಸೊ ನಮಗೆ ಇಲ್ಲಿನ ಮ್ಯಾನೇಜರ್ ರೆಕಮೆಂಡ್ ಮಾಡಿ ಕೊಟ್ಟಿದ್ದಾರೆ. ಸ್ಟಫ್ಡ್ ಪರೋಟ ಜೊತೆ ತಿನ್ನಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೊಗೆ ಆಡ್ತಾ ಇದೆ. ಸೊ ಇಲ್ಲಿನ ಮ್ಯಾನೇಜರ್ ರೆಕಮೆಂಡೇಷನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡುತ್ತಾ ನೋಡೋಣ. ಇದು ಆಲೂ ಆನಿಯನ್ ಸ್ಟಫ್ಡ್ ಪರೋಟ. ಇದು ಒಳ್ಳೆ ಚೆನ್ನಾಗಿ ಕೊಡ್ತಾರೆ. ಬುಟ್ಟಿನಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಬಟರ್ ಪೇಪರ್ ಇದೆ. ಹೆವಿ ತೂಕನೂ ಇದೆ ಈ ರೋಟಿ. ಸೊ ಈಗ ಈ ಕಡಕ್ದಾರ್ ಪನ್ನೀರ್ ಜೊತೆ ಟೇಸ್ಟ್ ಮಾಡಿಬಿಡ್ತೀನಿ. ನೋಡೋಣ ಯಾವ ಥರ ಸ್ಟಫಿಂಗ್ ಇದೆ ಅಂತ. ನಾವು ಆಲ್ರೆಡಿ ಕಿಚನಲ್ಲಿ ತುಂಬ ನೋಡ್ಬಿಟ್ಟಿದ್ರಿ ಶಾರ್ಟ್ಸು. ಈರುಳ್ಳಿ ತುಂಬ ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ. ನೀವು ನೋಡಿದ್ರೆ ಲೇಯರ್ನಲ್ಲಿ ಗೊತ್ತಾಗ್ಬೋದು.
ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿದ್ದಾರೆ. ಸೊ ಈರುಳ್ಳಿ ನನಗೆ ನೋಡೋಕ್ಕೆ ದೂರದಿಂದ ಈರುಳ್ಳಿ ದೋಸೆ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಚಾಪ್ ಮಾಡಿ ಹಾಕಿರೋದ್ರಿಂದ ಪರಿಮಳ ಬರ್ತಾ ಇದೆ. ಸೊ ಸ್ವಲ್ಪ ಟೇಸ್ಟ್ ಮಾಡೋಣ. ಟೊಮೆಟೊನು ಸೇರಿ ತೊಗೊಂಬಿಟ್ಟಿದ್ದೀನಿ. ಸೊ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಟೇಸ್ಟ್ ಮಾಡಿಬಿಡೋಣ. ತುಂಬ ಹಿತವಾಗಿದೆ. ಆಹಾ, ಪನ್ನೀರು ಇವ್ರು ಹಾಕೋಂಥ ಒಂದು ಬೆಣ್ಣೆ ಸಖತ್ ಮಜಾ ಕೊಡ್ತಾಯಿದೆ ತಿನ್ನಬೇಕಾದ್ರೆ. ಆ ಈರುಳ್ಳಿ ಚೆನ್ನಾಗಿ ಆ ತಂದೂರು ಪಿಟ್ನಲ್ಲಿ ಬೆಂದಿರೋದ್ರಿಂದ ರೋಟಿ ಜೊತೆಯಲ್ಲಿ ಅಲ್ಲಲ್ಲಿ ಕಣ್ ಶಬ್ದ ಕೇಳಿಸುತ್ತೆ ನಿಮಗೆ. ಸಣ್ಣದಾಗಿ ಚೆನ್ನಾಗಿ ಚಾಪ್ ಮಾಡಿ ಹಾಕಿರೋದ್ರಿಂದ ಈ ಒಂದು ಗ್ರೇವಿ ಬಂದು ತಿನ್ನಬೇಕಾದ್ರೆ ಸ್ವೀಟ್ನೆಸ್ ಅನಿಸುತ್ತೆ. ಸ್ವಲ್ಪ ಹೋಗ್ತಾ ಲೈಟಾಗಿ ಖಾರನೂ ಇದೆ. ತುಂಬ ಚೆನ್ನಾಗಿದೆ. ಇವರ ಪನ್ನೀರ್ ಬಗ್ಗೆ ಮಾತಾಡಲೇಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಇವರು ಇನ್ನೋಸ್ ಮಾಡುವಂಥ ಪನ್ನೀರು ತುಂಬಾ ಮುತುವರ್ಜಿ ವಹಿಸಿ ಮಾಡಿರ್ತಾರೆ. ಮಸ್ಟ್ ಟ್ರೈ. ನೀವು ಕಡೆ ಬಂದರೆ ಈ ಪಂಜಾಬಿ ಬೀಟ್ ರೆಸ್ಟೋರೆಂಟ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಾವಂತೂ ನಮ್ಮ ಫುಡ್ ಪ್ಯಾರಡೈಸ್ TV ಕಡೆಯಿಂದ ರೆಕಮೆಂಡ್ ಮಾಡ್ತೀವಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ. ತುಂಬ ಒಳ್ಳೆಯ ಜಾಗ ಇದು. ಇಷ್ಟು ದಿನ ನಾವು ಯಾಕೋ ಗೊತ್ತಿಲ್ಲ, ವಿಡಿಯೋ ಮಾಡಿರಲಿಲ್ಲ. ಸೊ ಇಷ್ಟು ಒಳ್ಳೆ ಜಾಗನ ನಮ್ಮ ಸ್ನೇಹಿತರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ. ಖಂಡಿತ ವಿಸಿಟ್ ಮಾಡಿ. ಹೊಸ ಅಂತೂ ಆಗಲ್ಲ, ಸೂಪರ್ ಅಥೆಂಟಿಕ್ ಜಾಗ ಇದು. ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ಔಟ್ಲುಕ್ ಸಿಗ್ತೀವಿ. ಸೊ ಫೈನಲಿ ರಿವ್ಯೂ ಮುಗಿಸಾಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ರಿಚ್ ಆಗೂ ಇತ್ತು ಊಟ. ಸೊ ಇಂಥ ಒಂದು ಬೆಲೆಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಅಥೆಂಟಿಕಾಗಿ ಕುಕ್ ಮಾಡ್ತಾರೆ. ನೀವು ಮೇಕಿಂಗ್ ಪ್ರೊಸೆಸ್ಸು ಎಲ್ಲ ನೋಡಿದ್ದೀರಾ. ಫುಡ್ನ ತುಂಬ ಕ್ಲೋಸಪ್ಸ್ನಲ್ಲೆಲ್ಲ ತೋರಿಸಿದ್ದೀವಿ ನಾವು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಿಮಗೆ ಹೌದು, ಫ್ರೆಂಡ್ಸು ಫ್ಯಾಮಿಲೀಸು ಅಂತ ಹೇಳ್ಬಿಟ್ಟು ನಾನ್ ವೆಜ್ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ಯಾರನ್ನ ವೆಜ್ಜವರು ಕರ್ಕೊಂಬನ್ನಿ, ಹೇಳ್ತೀನಿ ಇಲ್ಲಿಗೆ ಟೇಸ್ಟ್ ಮಾಡಿಸಿ ವೆಜ್ ಹೇಗಿರುತ್ತೆ ಅಂತ. ಸಖತ್ತಾಗಿರುತ್ತೆ. ಏನರಲ್ಲಿ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬರೀ ತರಕಾರಿ ಬೇಳೆ ಏನೋ ಹಾಕಿ ವೆಜ್ ಅಂದ್ಕೊಂಡಿದ್ದೆ ನಾನು. ಇಲ್ಲಿ ಹೆಚ್ಚಾಗಿ ಇಲ್ಲಿ ಪನ್ನೀರು, ಬಟರು ಮತ್ತು ಹಾಲು, ಮೊಸರು ಇದರಲ್ಲೇ ಜಾಸ್ತಿ ಇಲ್ಲಿ ಮಾಡೋದು. ಇಲ್ಲಿ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಟ್ಟು ಕಳಿಸುವಂಥ ಜಾಗ ಇದು. ವೆಜ್ ಲವರ್ಸ್ ಖಂಡಿತ ವಿಸಿಟ್ ಮಾಡಿ. ನಾವು ಎಲ್ಲ ವೆಜ್ ಲವರ್ಸ್ಗೂ ಈ ಜಾಗನ ರೆಕಮೆಂಡ್ ಮಾಡ್ತೀವಿ. ಬಂದು ಒಂದು ಸರಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಸೊ ಇಷ್ಟು ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸಿಗ್ತೀವಿ. ಹೋಗೋಕ್ಕೆ ಮುಂಚೆ ಏನು ಮಾಡಬೇಕು? ಸೊ ನಮಗಂತೂ ಈ ವಿಡಿಯೋ ಮಾಡಿ ತುಂಬಾ ಖುಷಿಯಾಗಿದೆ. ನಿಮಗೂ ಈ ವಿಡಿಯೋ ಖುಷಿಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ನೀವು ಮಾಡ್ತೀರಿ ಅಂತ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.